ಅಲರ್ಜಿ ಹೇಗೆ ಕಂಡುಹಿಡಿಯೋದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು, ಸ್ನೀಸ್ ಮಾಡೋದ್ರಿಂದ, ಕಾಫ್ ಮಾಡೋದ್ರಿಂದ, ವೀಸ್ ಮಾಡೋದ್ರಿಂದ, ಇಚ್ಚಿಂಗ್ ಮಾಡೋದ್ರಿಂದ ತೆಗೆದಾಕ ಥಿಂಗ್ಸ್ ನಾನು ಕ್ಲಾಸಿಫಿಕೇಶನ್ ಹೇಳಿದೆ ಯಾವ್ಯಾವ್ದು ಮಾಡ್ಬೋದು. ಮೊದಲನೇದಾಗಿ ಮೊಸರು, ಮಜ್ಜಿಗೆ, ಸೌತೆಕಾಯಿ, ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ಕಲ್ಲಂಗಡಿ ಹಣ್ಣು, ಎಳ್ನೀರು, ಐಸ್ ಕ್ರೀಮ್ ಕೊಟ್ಟು ಈ ತರ ತಿಂದವರಿಗೆ ಇಮಿಡಿಯೇಟ್ ಆಗಿ ಅಲರ್ಜಿ ಸ್ಟಾರ್ಟ್ ಆಗ್ತದೆ. ಊಟ ಮಾಡಿ ನಾವು ಹಂಗೆ ತಟ್ಟೆಯಲ್ಲಿ ಹಂಗೆ ಬಿಟ್ಟು ತೊಳೆಯದೆ ಹಿಂಗೆ ರಾತ್ರಿ ನೀವು ಮಲ್ಗೋದಾದ್ಮೇಲೆ ಕಾಕ್ರೋಚಸ್ ಎಲ್ಲ ನಿಮ್ಮ ಆ ತಟ್ಟೆಯಲ್ಲಿರೋದನ್ನ ತಿನ್ನಕ್ ಬರ್ತವೆ. ಅವಾಗ ಅದರ ಬಾಡಿಯಿಂದ ಏನ್ ಬಿಡಲ್ಪಡುತ್ತದೆ ಆ ಪಾರ್ಟಿಕಲ್ಸ್ ಇಂದ, ಈ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಇಂದ ನಿಮಗೆ ಟೆಸ್ಟ್ ಬರುತ್ತೆ. ರಾತ್ರಿ ಮಲಗಿದಾದ್ಮೇಲೆ ನನಗೆ ವೀಸಿಂಗ್ ಸ್ಟಾರ್ಟ್ ಆಗುತ್ತೆ, ಸ್ನೀಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೀರಮ್ IgE ಲೆವೆಲ್ಸ್ ಅಂತ ಮಾಡಿಸಿದಾಗ ಅದು ನಾರ್ಮಲ್ ರೇಂಜಲ್ಲಿ ಇರಬೇಕು. ಅದೇನಾದ್ರೂ 3 ಪಟ್ಟು 4 ಪಟ್ಟು 5 ಪಟ್ಟು ಜಾಸ್ತಿ ಆದ್ರೆ ನಿಮ್ಗೆ ಯಾವುದೋ ಒಂದು ಅಲರ್ಜನ್ ಕಂಟಿನ್ಯೂಸ್ ಎಕ್ಸ್ಪೋಜರ್ ಆಗ್ತಿದೆ ಅಂತ ಅರ್ಥ. ಅಲರ್ಜಿ ಬಗ್ಗೆ ನಾವು ವಿಸ್ತಾರವಾಗಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ವಿ. ಅಲರ್ಜಿ ಹೇಗಾಗುತ್ತೆ ಅಂತ ಹೇಳಿದೆ, ಅಲರ್ಜಿ ಯಾರಿಗಾಗುತ್ತೆ ಅಂತ ಹೇಳಿದೆ, ಅಲರ್ಜಿ ಹೇಗೆ ಕಂಡುಹಿಡಿಯೋದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೆ ಮತ್ತೊಂದ್ಸತಿ ವಿಮರ್ಶಿಸೋದಾದ್ರೆ, ಅಲರ್ಜಿ ಒಂದು ಬಂದಾಗ ನಿಮ್ಗೆ ಆಗದೆ ಇರೋ ಯಾವುದೋ ಒಂದು ಸಬ್ಸ್ಟೆನ್ಸ್ ನಿಮ್ಮ ಬಾಡಿ ಹತ್ರ ಬಂದಾಗ ನಿಮ್ಮ ಬಾಡಿ ಲೈಕ್ ಮಾಡಲ್ಲ, ಅದನ್ನು ತೆಗೆದಾಕುತ್ತೆ. ಹೇಗೆ ತೆಗೆದಾಕುತ್ತೆ ಅಂದರೆ ಸ್ನೀಸ್ ಮಾಡೋದ್ರಿಂದ, ಕಾಫ್ ಮಾಡೋದ್ರಿಂದ, ವೀಸ್ ಮಾಡೋದ್ರಿಂದ, ಇಚ್ಚಿಂಗ್ ಮಾಡೋದ್ರಿಂದ ತೆಗೆದಾಕುತ್ತೆ. ಈ ಥಿಂಗ್ಸ್ ನಾನು ಕ್ಲಾಸಿಫಿಕೇಶನ್ ಹೇಳಿದೆ ಯಾವ್ಯಾವ್ದು ಮಾಡ್ಬೋದು. ಮೊದಲನೇದಾಗಿ ಕೋಲ್ಡ್ ಐಟಮ್ಸ್ ನಿಮಗೆ ಮಾಡ್ಬೋದು. ಕೋಲ್ಡ್ ಐಟಮ್ಸ್ ಅಂತ ಬಂದಾಗ ಮೊಸರು, ಮಜ್ಜಿಗೆ, ಸೌತೆಕಾಯಿ, ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ಕಲ್ಲಂಗಡಿ ಹಣ್ಣು, ಎಳ್ನೀರು, ಐಸ್ ಕ್ರೀಮ್ ಕೊಟ್ಟು ಈ ಥರ ತಿಂದವರಿಗೆ ಇಮಿಡಿಯೇಟ್ ಆಗಿ ಅಲರ್ಜಿ ಸ್ಟಾರ್ಟ್ ಆಗ್ಬೋದು ಫುಡ್ ಐಟಮ್ಸ್ ಅಂತ ಬಂದಾಗ. ಎರಡನೇದಾಗಿ ಡಸ್ಟ್ ಐಟಮ್ಸ್, ಡಸ್ಟ್ ಅಲರ್ಜಿ ಅಂತ ಹೇಳ್ತಿರ್ತಾರೆ. ಡಸ್ಟ್ ಅಲರ್ಜಿಯಲ್ಲಿ ಎಷ್ಟೊಂದು ವೆರೈಟಿ ಇದೆ. ಏನೇನದು? ಈಗ ಮನೆಯಲ್ಲಿರುವಂಥ ಇಂಡೋರ್ ಡಸ್ಟ್ ಇರ್ಬೋದು, ಔಟ್ಡೋರ್ ಡಸ್ಟ್ ಇರ್ಬೋದು. ಇಂಡೋರ್ ಡಸ್ಟ್ ಅಂತ ಬಂದಾಗ ಕಾಕ್ರೋಚಸ್ ಇರುತ್ತೆ. ಎಷ್ಟು ಊಟ ಮಾಡಿ ನಾವು ಹಂಗೆ ತಟ್ಟೆಯಲ್ಲಿ ಹಂಗೆ ಬಿಟ್ಟು ತೊಳೆಯದೆ ಹಂಗೆ ರಾತ್ರಿ ನೀವು ಮಲ್ಗೋದಾದ್ಮೇಲೆ ಕಾಕ್ರೋಚಸ್ ಎಲ್ಲ ನಿಮ್ಮ ಆ ತಟ್ಟೆಯಲ್ಲಿರುವುದನ್ನು ತಿನ್ನಕ್ಕೆ ಬರ್ತವೆ. ಆವಾಗ ಅದರ ಬಾಡಿಯಿಂದ ಏನು ಬಿಡಲ್ಪಡುತ್ತದೆ ಆ ಪಾರ್ಟಿಕಲ್ಸ್ ಇಂದ, ಈ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಇಂದ ನಿಮಗೆ ಡಸ್ಟ್ ಬರ್ತವೆ. ಸೊ ಕಾಕ್ರೋಚ್ ಡಸ್ಟ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಅಲರ್ಜಿ ಡಸ್ಟ್ ಇನ್ ಇಂಡಿಯಾ. ಸೊ ಕಾಕ್ರೋಚ್ ಡಸ್ಟ್, ಸ್ಪೈಡರ್ ವೆಬ್ಸ್ ಡಸ್ಟು, ಪಿಜನ್ ಡಸ್ಟು, ಬ್ಲ್ಯಾಂಕೆಟ್ಸು, ಪಿಲ್ಲೋ ಕವರ್ಸ್ ಅಲ್ಲಿ ಡಸ್ಟ್ ಮೈಟ್ ಅಂತ ಒಂದು ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ ಇದೆ. ಇದು ಇಂಡಿಯಾದಲ್ಲಿ ಕಾಣುವಂಥ ವೆರಿ ಇಂಪಾರ್ಟೆಂಟ್ ಅಲರ್ಜನ್. DP, DF, BT ಅಂತ 3 ವೆರೈಟಿ ಡಸ್ಟ್ ಮೈಟ್ ಹುಳಗಳಿದೆ. ಇವು ಕಣ್ಣಿಗೆ ಕಾಣೋದಿಲ್ಲ. ಎಷ್ಟೊಂದು ಜನ ಹೇಳ್ತಾರೆ, ಸರ್ ರಾತ್ರಿ ಮಲಗಿದಾದ್ಮೇಲೆ ನನಗೆ ವೀಸಿಂಗ್ ಸ್ಟಾರ್ಟ್ ಆಗುತ್ತೆ, ಸ್ನೀಸಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವುದೇ ವಾತಾವರಣ ಇರಲಿ ಸರ್ ನನಗೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆ ಥರ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಈ ಬ್ಲ್ಯಾಂಕೆಟ್ಸ್, ಪಿಲ್ಲೋ ಕವರ್ಸ್, ದೆನ್ ಬೆಡ್ ಶೀಟ್ಸ್ ಇದರಲ್ಲಿರುವಂತಹ ಈ ಡಸ್ಟ್ ಮೈಟ್ ಅಲರ್ಜಿಗೆ ಒಳಗಾಗಿರ್ಬೋದು. ನೆಕ್ಸ್ಟ್ ಇದು ಬಿಟ್ಟು ಬರುವುದೊಂದು ಇಂಪಾರ್ಟೆಂಟ್ ಹೇಳಿದ್ದೆ, ಪೋಲನ್ ಅಲರ್ಜಿ ಅಂತ. ವಾತಾವರಣಕ್ಕೆ ತಕ್ಕಂಗೆ ಹೇಗೆ ವಾತಾವರಣ ಚೇಂಜ್ ಆಗುತ್ತೆ ಹಾಗೆ ಬೇರೆ ಬೇರೆ ತರಹದ ಗಿಡ ಮರಗಳು ಹೂ ಬಿಡುತ್ತೆ. ಆ ಹೂ ಬಿಟ್ಟಾಗ ಆ ಹೂದ ಪೋಲನ್ ಪಾರ್ಟಿಕಲ್, ಒಂದು ಪಾರ್ಟಿಕಲ್ ಹೊರಗಡೆ ಬರುತ್ತೆ, ಮಿಲಿಯನ್ಸ್ ಟುಗೆದರ್ ಹೊರಗಡೆ ಬಂದಾಗ ಅದನ್ನು ನಾವು ಸೇವಿಸಿದಾಗ ನಮ್ಮಲ್ಲಿ ಅಲರ್ಜಿ ಒಂದು ಉಂಟಾಗುತ್ತೆ. ಅದಕ್ಕೆ ಪೋಲನ್ ಅಲರ್ಜಿ ಅಂತ ಹೇಳ್ತೀವಿ. ಆ ಗಿಡ ಮರ ನಿಮ್ಮ ಹತ್ರ, ನಿಮ್ಮ ಮನೆ ಸುತ್ತನೇ ಇರಬೇಕು ಅಂತ ಏನಿಲ್ಲ, ಅದು ಒಂದು 20-30 ಕಿಲೋಮೀಟರ್ ದೂರ ಇದ್ರೂ ಅಲ್ಲಿಂದ ಕೂಡ ಪೋಲನ್ ಟ್ರಾವೆಲ್ ಮಾಡ್ಬೋದು. ಬಟ್ ನಿಮಗೆ ಯಾವುದು ಪೋಲನ್ ಅಲರ್ಜಿ ಇದೆ ಅದನ್ನು ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್. ಲಾಸ್ಟ್ನೇದೇನೆಂದರೆ, ಕೆಲವೊಬ್ಬರಿಗೆ ವೈರಲ್ ರಿಲೇಟೆಡ್ ಇನ್ಫೆಕ್ಷನ್ ಆಗ್ತಾ ಇರ್ತವೆ, ಆವಾಗ ವೀಸಿಂಗ್ ಆಗ್ತಾ ಇರ್ತದೆ. ಅದನ್ನು ನಾವು ಅಲರ್ಜಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು. ಸೊ ವೈರಲ್ ಬಂದಾಗ ನಿಮಗೆ ಫೀವರ್, ಸೋರ್ ಥ್ರೋಟ್ ಅದೆಲ್ಲ ಬರುತ್ತೆ, ಅದು ಪೋಸ್ಟ್ ವೈರಲ್ ಟ್ರಿಕಿಯೋಬ್ರಾಂಕೈಟಿಸ್ ಆಗುತ್ತೆ. ಬಟ್ ಅಲರ್ಜಿ ಇದ್ದಾಗ ಯಾವುದೋ ಒಂದು ಅಲರ್ಜನ್ ಬಂದು ನಿಮಗೆ ವೀಸಿಂಗ್, ಸ್ನೀಸಿಂಗ್ ಮಾಡುತ್ತೆ. ಇದು ಬಂದಾಗ ನಿಮಗೆ ಸೋರ್ ಥ್ರೋಟ್ ಮತ್ತು ಜ್ವರ ಅಥವಾ ಮೈಕೈ ನೋವು ಇರೋದಿಲ್ಲ. ದಟ್ ಈಸ್ ಹೌ ವಿ ಡಿಫ್ರೆನ್ಶಿಯೇಟ್ ಅಲರ್ಜಿ ಆ್ಯಂಡ್ ಅದರ್ ವೈರಲ್ ರಿಲೇಟೆಡ್ ಸ್ನೀಸಿಂಗ್. ಈಗ ವೈರಲ್ ನೆಗಡಿ ಬರ್ತಾ ಇರುತ್ತೆ, ಕೆಲವು ಜನ ವೈರಲ್ ಆಗಿದೆ ಅಂತಾರೆ, ಕೆಲವು ಅಲರ್ಜಿ ಆಗಿದೆ ಅಂತಾರೆ. ಅಲರ್ಜಿಯ ನೆಗಡಿಯಲ್ಲಿ ನಿಮಗೆ ಮೈಕೈ ನೋವು, ಜ್ವರ ಇರೋದಿಲ್ಲ. ನಾರ್ಮಲ್ ಸಬ್ಸ್ಟೆನ್ಸಿಗೆ ಆಗುವಂತಹ ಅಲರ್ಜಿಯಲ್ಲಿ ನಿಮಗೆ ಈ ಮೈಕೈ ನೋವು, ಸುಸ್ತು ಏನಾಗೋದಿಲ್ಲ. ಜಸ್ಟ್ ನಿಮಗೆ ಬರೀ ಸ್ನೀಸಿಂಗು, ಕೆಮ್ಮು, ವೀಸಿಂಗ್ ಅಷ್ಟೇ ಇರುತ್ತೆ. ಬಟ್ ವೆರಾಸ್ ವೈರಲಲ್ಲಿ ನಿಮಗೆ ಫೀವರು, ಬಾಡಿ ಏಕು ಎಲ್ಲ ಇರುತ್ತೆ. ಇದು ಹೌ ಟು ಡಿಫ್ರೆನ್ಶಿಯೇಟ್. ಸೊ ಇದಾದ್ಮೇಲೆ ಹೌ ಟು ಐಡೆಂಟಿಫೈ, ಹೇಗೆ ನಿಮ್ಗೆ ಅಲರ್ಜಿ ಇದೆ, ಯಾವುದರಿಂದ ಬರ್ತಾ ಇದೆ ಅಂತ ಕಂಡುಹಿಡಿಯೋದು ಹೇಗೆ? ಮೊಟ್ಟ ಮೊದಲನೆಯದಾಗಿ ನಿಮ್ಮ ಬ್ಲಡ್ ಅಲ್ಲಿ IgE ಅನ್ನೋ ಆಂಟಿಬಾಡಿ ರೇಸ್ ಆಗಿರುತ್ತೆ. ಸೀರಮ್ IgE ಲೆವೆಲ್ಸ್ ಅಂತ ಮಾಡಿಸಿದಾಗ ಅದು ನಾರ್ಮಲ್ ರೇಂಜಲ್ಲಿ ಇರಬೇಕು. ಅದೇನಾದರೂ 3 ಪಟ್ಟು 4 ಪಟ್ಟು 5 ಪಟ್ಟು ಜಾಸ್ತಿ ಆದರೆ ಈ ಆಂಟಿಬಾಡಿ ನಿಮ್ಮ ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಬಿಡುತ್ತೆ. ಅಂದರೆ ನಿಮಗೆ ಯಾವುದೋ ಒಂದು ಅಲರ್ಜನ್ ಕಂಟಿನ್ಯೂಸ್ ಎಕ್ಸ್ಪೋಜರ್ ಆಗ್ತಿದೆ ಅಂತ ಅರ್ಥ. ಅದರ ವಿರುದ್ಧ ಈ ಆಂಟಿಬಾಡಿ ನಿಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಿದೆ. ದಟ್ ಮೀನ್ಸ್ ಅಲರ್ಜಿ ಇಸ್ ಆಲ್ಮೋಸ್ಟ್ ಕನ್ಫರ್ಮ್ ಫಾರ್ ಯು. ಆಯಿತಾ? ಅದಾದಮೇಲೆ ಈ ಆಬ್ಸಲ್ಯೂಟ್ ಇಯೋಸಿನೋಫಿಲ್ ಕೌಂಟ್ ಇದೆ. ಇಯೋಸಿನೋಫಿಲ್ ಅನ್ನೋ ಒಂದು ಸೆಲ್ಲು ಕೂಡ ಈ ಅಲರ್ಜಿ ರಿಯಾಕ್ಷನಲ್ಲಿ ಭಾಗವಹಿಸುತ್ತೆ.
ಅದು ಏನಾದರೂ ಜಾಸ್ತಿ ಆಗಿದೆನಾ ಅದನ್ನು ಕಂಡಿದ್ದೀವಿ. ಬಟ್ ಇವು ಜಾಸ್ತಿ ಯಾವುದೇ ಒಂದು ಅಲರ್ಜಿ ಜಾಸ್ತಿ ಆಗಿರ್ಬೋದು. ಸ್ಪೆಸಿಫಿಕ್ ನನಗಿರುವಂತಹ ಅಲರ್ಜಿ ಯಾವುದು ಅಂತ ಕಂಡುಹಿಡಿಬೇಕು ಅಂತಂತಂದರೆ ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್. ಇದೇ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟು. ಇದನ್ನು ಮಾಡಿದಾಗ ನಿಮ್ಮ ಕೈಯಲ್ಲಿ ಒಂದು ಸಣ್ಣ ಸೂಜಿ ಥರ ಒಂದು ಲ್ಯಾನ್ಸೆಟ್ ಅಂತ ಬರುತ್ತೆ ಅಷ್ಟೇ. ನಾವೇನು ಅಲರ್ಜಿಕ್ ಪ್ರಿಕ್ ಅಂದರೆ ಚುಚ್ಚೋದಿಲ್ಲ, ನಿಮ್ಮ ಕೈ ಮೇಲೆ ಡ್ರಾಪ್ ಹನಿ ಮೇಲೆ ಹನಿ ಹಾಕ್ತಾ ಹೋಗ್ತೀವಿ, ಅದನ್ನು ಸ್ಕಿನ್ ಮೇಲೆ ಒಂದು ಸಣ್ಣದು ಈ ಥರ ಡಾಟ್ ಥರ ಅಬ್ರೇಡ್ ಮಾಡ್ತಾ ಹೋಗ್ತೀವಿ. ಜಸ್ಟ್ ಒಂದು ಪೆನ್ ತೊಗೊಂಡು ಟಚ್ ಮಾಡಿದ್ರೆ ಎಷ್ಟಿರುತ್ತೆ ಅಷ್ಟೇ ಟಚ್ ಮಾಡ್ತಾ ಹೋಗ್ತೀವಿ. ಆವಾಗ ಅಲ್ಲಿ ರಿಯಾಕ್ಷನ್ ಒಂದು ಉತ್ಪತ್ತಿ ಆಗುತ್ತೆ. ಯಾವ ಅಲರ್ಜನ್ನಿಗೆ ನಿಮಗೆ ರಿಯಾಕ್ಷನ್ ಜಾಸ್ತಿ ಆಗುತ್ತೆ ಆ ಟಾಪ್ 5 ಅಲರ್ಜನ್ಸ್ನ ತೊಗೊತೀವಿ. ಅದು ನಿಮಗೆ ಅಲರ್ಜಿ ಆಗಿದೆ ಅಂತ ಹೇಳಿ ನಿಮಗೊಂದು ರಿಪೋರ್ಟ್ ಕೊಡ್ತೀವಿ. ಇದು ಮಾಡಿಸೋದು ಬೆಟರಾ ಏನು ಬ್ಲಡ್ ಅಲರ್ಜನ್ ಲೆವೆಲ್ ಮಾಡಿಸೋದು ಬೆಟರಾ ಅಂತ ಯಾವಾಗಲೂ ನನಗೆ ಪ್ರಶ್ನೆ ಕೇಳ್ತೀವಿ. ಬ್ಲಡ್ ಅಲರ್ಜಿಯಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಅಲರ್ಜನ್ ಗೊತ್ತಾಗೋದಿಲ್ಲ. ನೀವು ಡೈಲಿ ಊಟ ಮಾಡ್ತಾ ಇರ್ತೀರಾ, ಅದನ್ನೇ ತಿಂತಾ ಇರ್ತೀರಾ, ಅದರದ್ದೇ ಬ್ಲಡ್ ಅಲರ್ಜಿಯಲ್ಲಿ ತೋರಿಸುತ್ತೆ. ಅದು ಕೋರ್ಲೇಟ್ ಆಗೋದಿಲ್ಲ, ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಲ್ಲ. ಸೊ ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್ ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಅಲರ್ಜಿ ಟೆಸ್ಟ್. ನಿಮಗೆ ಯಾವ್ದು ಅಲರ್ಜಿ ಇದೆ ಅಂತ ಗೊತ್ತಾಗುತ್ತೆ. ಇದು ನಮಗೆ ಗೊತ್ತಾದಾಗ, ಎಷ್ಟು MM ಇದೆ ಅಂತ ಗೊತ್ತಾದಾಗ ಆ ಟಾಪ್ 5 ಅಲರ್ಜನ್ಸ್ ತಗೊಂಡು ಅದಕ್ಕೊಂದು ಸಬ್ಲಿಂಗುಲ್ ಇಮ್ಯುನೋಥೆರಪಿ ಅಂತ ಹೇಳಿ ಡ್ರಾಪ್ಸ್ ಮಾಡ್ಬೋದು. ಏನಿದು ಸಬ್ಲಿಂಗುಲ್ ಇಮ್ಯುನೋಥೆರಪಿ? ನಿಮಗೆ ಯಾವ್ದು ಅಲರ್ಜನ್ ಇದೆನಾ ಅದರದ್ದು ಪ್ರಮಾಣ ತುಂಬ ಕಡಿಮೆ ಮಾಡಿ, ಲೋಯೆಸ್ಟ್ ಮೋಸ್ಟ್ ಕಾನ್ಸಂಟ್ರೇಷನ್ 0.01%, 0.1% ಇಷ್ಟು, ಆಮೇಲೆ 1% ಇಷ್ಟು 3 ಡಬ್ಬಗಳನ್ನು ಮಾಡಿ ಅದರಲ್ಲಿ ಲೋಯೆಸ್ಟ್ ಕಾನ್ಸಂಟ್ರೇಷನ್ ಅದು ಮಿಶ್ರಣವನ್ನು ಮಾಡಿ ನಿಮ್ಗೆ ಯಾವ್ದು ಅಲರ್ಜಿ ಇದೆ ಅದರದ್ದು ಆಂಟಿಜೆನಿಕ್ ರೋಗ ಮಾಡುವಂತಹ ಪ್ರಾಪರ್ಟಿಯನ್ನು ತೆಗೆದು ಬರೀ ಅದರದ್ದು ಸ್ಟ್ರಕ್ಚರ್ ಅಷ್ಟೇ ಪ್ರಿಸರ್ವ್ ಮಾಡಿ ನಿಮಗೆ ಡ್ರಾಪ್ಸ್ ಥರ, ಪೋಲಿಯೋ ಡ್ರಾಪ್ಸ್ ಥರ ವೀಕ್ಲಿ 2 ಸತಿ ಮಂಗಳವಾರ ಮತ್ತು ಶುಕ್ರವಾರ ಈ ಥರ ಕೊಡ್ತಾ ಹೋದರೆ ಇನ್ಕ್ರೀಸಿಂಗ್ ಡೋಸಸ್ 1 ಡ್ರಾಪ್, 2 ಡ್ರಾಪ್, 3 ಡ್ರಾಪ್, 4 ಡ್ರಾಪ್ ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗಿ ನಿಮ್ಮ ಬಾಡಿನ ಅದಕ್ಕೆ ಸೆನ್ಸಿಟೈಸ್ ಮಾಡಿಬಿಡೋದು. ದಟ್ ಈಸ್ ವಾಟ್ ಸಬ್ಲಿಂಗುಲ್ ಇಮ್ಯುನೋಥೆರಪಿ. ಆ ಥರ ಸೆನ್ಸಿಟೈಸ್ ಮಾಡಿದಾಗ ನಾಳೆ ನೀವು ಅದಕ್ಕೆ ಪೋಲನ್ಸಿಗೆಲ್ಲದು ಹೋಗಿ ಎಕ್ಸ್ಪೋಜರ್ ಆದಾಗ ನಿಮ್ಮ ಹತ್ರ ಆಲ್ರೆಡಿ ಇಮ್ಯುನಿಟಿ ಇರುತ್ತೆ ಟು ಫೈಟ್ ವಿತ್. ದಿಸ್ ಈಸ್ ಹೌ ನ್ಯಾಚುರಲ್ ವೇ ಆಫ್ ಟ್ರೀಟಿಂಗ್ ದ ಅಲರ್ಜಿ. ಇದು ಒಂದೇ ಪ್ರೂವನ್ ವೇ ಆಫ್ ಟ್ರೀಟಿಂಗ್ ಅಲರ್ಜಿ, ಮತ್ತು ಯಾವುದೂ ಇಲ್ಲ. ಸೊ ಇದನ್ನು ನಿಮ್ಗೆ ಕರೆಕ್ಟಾಗಿ ಕಂಡುಹಿಡಿದು ನಿಮಗೆ ಸಬ್ಲಿಂಗುಲ್ ಇಮ್ಯುನೋಥೆರಪಿ ಕರೆಕ್ಟಾಗಿ ತೊಗೊಂಡು ಒಂದು 6 ತಿಂಗಳು 12 ತಿಂಗಳು ಈ ಥರ ಬರುತ್ತೆ. ಆಮೇಲೆ ನಿಮಗಿರುವಂಥ ಇನ್ನೇಲರ್ ಮೇಲೆ ಡಿಪೆಂಡೆನ್ಸಿ ಆಗಿಬಿಟ್ಟಿರುತ್ತೆ. ನಾನು ಇನ್ನೇಲರ್ ತೊಗೊಂಡ್ರೆ ಕಡಿಮೆ ಆಗ್ತದೆ, ಅಥವಾ ಇದನ್ನು ನಾನು ಯಾವುದು ಮುಟ್ಟಕ್ಕೆ ಆಗೋದಿಲ್ಲ, ಈ ಸಬ್ಸ್ಟೆನ್ಸ್ ಈ ಊಟ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಅಂದರೆ. ಸೊ ಈ ಥರ ಎಲ್ಲ ಸೆನ್ಸಿಟಿವಿಟಿ, ಅಥವಾ ನಾನು ರಾತ್ರಿ ಮಲಗಿದ್ರೆ ಸಾಕು ವೀಸಿಂಗ್ ಜಾಸ್ತಿ ಆಗುತ್ತೆ, ಯಾವುದೋ ಗಿಡದ ಹತ್ರ ಯಾವುದೋ ಕ್ರೌಡೆಡ್ ಏರಿಯಾಸ್ಗೆ ಹೋದರೆ ವೀಸಿಂಗ್ ಜಾಸ್ತಿ ಆಗುತ್ತೆ. ಈ ಥರದ್ದೆಲ್ಲ ಸಮಸ್ಯೆ ಇದ್ದವರಿಗೆ ಈ ಥರ ಸಬ್ಲಿಂಗುಲ್ ಇಮ್ಯುನೋಥೆರಪಿ ಸ್ಟಾರ್ಟ್ ಮಾಡಿದಾಗ ಸ್ಲೋ ಆಗಿ ನೀವು ಟ್ಯಾಬ್ಲೆಟ್ಸ್ ಡೈಲಿ ಮಾಂಟೆಕ್ಯೂಲ್ಸಿ ಟ್ಯಾಬ್ಲೆಟ್ ತೊಗೊಂಡ್ರೆ ಅದನ್ನು ಸ್ಟಾಪ್ ಮಾಡ್ಬೋದು. ಡೈಲಿ ಇನ್ಹೇಲರ್ಸ್ ತೊಗೊತಿರ್ತೀರ, ಅದನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಸ್ಟಾಪ್ ಮಾಡ್ಬೋದು. ಸೊ ಇಡೀ ಬೆಂಗಳೂರಲ್ಲೇ ಅಲ್ಲ, ಇಡೀ ಕರ್ನಾಟಕದಿಂದ ಇನ್ನೇಲರ್ದು ಡಿಪೆಂಡೆನ್ಸಿ ಇದ್ರೆ ಅದು ಇನ್ನೇಲರ್ನ ಸ್ಟಾಪ್ ಮಾಡಬೇಕಂದ್ರೆ ಇದು ಒಂದೇ ವೇ. ಇದನ್ನು ನಮ್ಮ ಶ್ವಾಸ ಮಿತ್ರ ಕಾಫ್ ಆ್ಯಂಡ್ ಅಲರ್ಜಿ ಸೆಂಟರ್ 8ನೇ ಮೈಲಿ ಇಲ್ಲಿ ಎವ್ರಿ ಡೇ 50 ರಿಂದ 100 ಜನಕ್ಕೆ ಡೈಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಎಷ್ಟೊಂದು ಜನ ಇದರಿಂದ ಅಲರ್ಜಿಯಿಂದ ಮುಕ್ತವಾಗಿದ್ದಾರೆ. ನಿಮಗೂ ಕೂಡ ಈ ಥರದ್ದು ಯಾವುದಾದ್ರೂ ಅಲರ್ಜಿಕ್ ಸಿಂಪ್ಟಮ್ಸ್ ಇದ್ದರೆ ದಯವಿಟ್ಟು ಬನ್ನಿ, ಇದ್ರ ಒಳ್ಳೆಯ ಟ್ರೀಟ್ಮೆಂಟ್ ತಗೊಳ್ಳಿ. ಅದು ಟ್ರೀಟ್ ಮಾಡ್ಬೋದಾ, ಟ್ರೀಟ್ ಮಾಡದೇ ಇರೋಂಥ ಅಲರ್ಜಿ ಇದೆನಾ, ಯಾವ ಅಲರ್ಜಿ ಅಂತ ಕಂಡುಹಿಡಿದ್ಬಿಟ್ಟು ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ಲಿ ನಿಮಗೆ ಹುಷಾರು ಆಗೇ ಆಗುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.